ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ. ನಾನು ಗರ್ಭಿಣಿಯರಿಗೆ ಕೆಲವೊಂದು ಸಲಹೆಗಳನ್ನು ಹೇಳ್ತಾ ಇದ್ದೀನಿ ಇವತ್ತು. ಅಂದರೆ ಸ್ಟಾರ್ಟಿಂಗ್ ಗರ್ಭಿಣಿಯರಾಗಿರ್ತಾರಲ್ಲ, ಒಂದು ಪೀರಿಯಡ್ ಮಿಸ್ ಆಗಿಬಿಟ್ಟು ಅವರು ನೆಕ್ಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಲ್ಲ, ಅಂಥವ್ರಿಗೆ ನಾನು ಕೆಲವೊಂದು ಸಲಹೆಗಳನ್ನ ಹೇಳ್ತಾ ಇದ್ದೀನಿ ಇವತ್ತು. ಗೌರ್ಮೆಂಟಲ್ಲಿ ಸುಲಭವಾಗಿ ಸಿಗೋ ಔಷಧ, ಮಾತ್ರೆ ಹಾಗೂ ಬೆನಿಫಿಟ್ಸ್ ಕೆಲವೊಂದನ್ನು ನಾನು ಎಲ್ಲವನ್ನೂ ಹೇಳ್ತಾ ಹೋಗ್ತೀನಿ. ಎಲ್ಲ ಮಾಹಿತಿ ನಿಮಗೆ ಬೇಕು ಅಂತಂದರೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ನಾನು ಏನೇನು ಮಾಹಿತಿ ಕೊಟ್ಟೆ ಅಂತಂದೇಳಿ ನಿಮಗೆಲ್ಲ ಗೊತ್ತಾಗುತ್ತೆ. ಕೆಲವೊಂದು ವಿಷಯಗಳು ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ, ಕೆಲವೊಬ್ಬರಿಗೆ ಗೊತ್ತೇ ಇರಲ್ಲ. ಗೊತ್ತಿಲ್ಲದರಿಗೆ ಈ ಥರ ವಿಡಿಯೋಗಳು ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಂದೇಳಿ ನಾನು ಮಾಡ್ತಾಯಿದ್ದೀನಿ. ಈಗ ನಮ್ಮದು ಒಂದು ಪೀರಿಯಡ್ ಮಿಸ್ ಆಗಿದೆ ಅಂತ ಇಟ್ಕೊಳ್ರಿ, ನಿಮ್ಮದು ಒಂದು ಮಂತ್ಲಿ ಸೈಕಲ್ ಮಿಸ್ ಆಗಿದೆ ಅಂತಂದರೆ ಈ ಥರದ್ದೊಂದು ನಿಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಗುತ್ತೆ, ಅಥವಾ ನೀವು ಅಲ್ಲೇ ಹೋಗಿ ಮಾಡಿಸ್ಕೋಬೋದು, ಅಥವಾ ನೀವು ನಿಮಗೆ ಮೆಡಿಕಲ್ ಶಾಪಲ್ಲಿ ಕೂಡ ಸಿಗುತ್ತೆ. ಇದು UPT ಟೆಸ್ಟ್ ಅಂತಂತಾರೆ. ಅಂದರೆ ನಿಮ್ಮದು ಯೂರಿನ್ನ ಇದರಲ್ಲಿ ಹಾಕಿಬಿಟ್ಟು ಇದು ಟೆಸ್ಟ್ ಮಾಡಿಕೊಂಡ್ರೆ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ನೀವು ಪ್ರೆಗ್ನೆಂಟ್ ಅದಿರೇ ಇಲ್ಲೋ ಅಂತಂದು ಹೇಳಿಬಿಟ್ಟು. ಇದರಲ್ಲಿ ನಾನು ಈಗ ನಿಮಗೆ ತೋರಿಸ್ತಾ ಇದ್ದೆ ನೋಡಿರಿ. ಇದರಲ್ಲಿ ಈಗ ಇಲ್ಲಿ ಒಂದು ಡ್ರಾಪರ್ ಇರುತ್ತೆ, ಮತ್ತು ಇದು ಒಂದು ಕಿಟ್ ಇರ್ತೈತಿ ಯೂರಿನ್ ಹಾಕಲಿಕ್ಕೆ. ಮಾರ್ನಿಂಗ್ ಶಾಂಪಲ್ ಹಾಕಿದರೆ ಭಾಳ ಬೆಟರ್. ಇಲ್ಲ ಅಂತಂದರೆ ಪರವಾಗಿಲ್ಲ, ನೀವು ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗಿಂದ ಹಾಕ್ಕೊಂಡ್ರೆ. ಇದರಲ್ಲಿ ಒಂದು 2 ಡ್ರಾಪು ಇದರಲ್ಲಿ ಹಾಕಿಬಿಟ್ರೆ ಇದು ನೋಡ್ರಲ್ಲಿ ಟೆಸ್ಟಿಂಗ್ ಮತ್ತು ಕಂಟ್ರೋಲ್ ಅಂತಂದೇಳಿ 2 ಬರ್ತೈತೆ. ಇದರಲ್ಲಿ ಟೆಸ್ಟಿಂಗ್ ಅಂತಂದೇಳಿ ಇತ್ತು ಅಂತಂದರೆ ಅದರಲ್ಲಿ ಮಾರ್ಕ್ ಇತ್ತು ಅಂತಂದರೆ, ಮತ್ತು ಕಂಟ್ರೋಲಲ್ಲಿನೂ ಮಾರ್ಕ್, 2 ಕಡೆನೂ ಮಾರ್ಕ್ ಬಂತು ಅಂತಂದ್ರೆ ಅದು ಪಾಸಿಟಿವ್ ಅಂತ, ಅಂದರೆ ಪ್ರೆಗ್ನೆನ್ಸಿ ಇರೋದು ಕನ್ಫರ್ಮ್ ಅಂತಂದೇಳಿ. ಬರೀ ಟೆಸ್ಟಿಂಗ್ ಒಂದೇ ಬಂದಿಲ್ಲ, ಕಂಟ್ರೋಲಲ್ಲಿ ಇರೋದನ್ನು ಗೆರಿ ಒಂದೇ ಬಂದಿತ್ತು ಅಂತಂದರೆ ಅದು ಪ್ರೆಗ್ನೆನ್ಸಿ ಇಲ್ಲ ಅಂತ, ಅಂದರೆ ಕಂಟ್ರೋಲ್ ಇದೆ ಅಂತಂದೇಳಿ ಅರ್ಥ. ಈಗ ನೋಡ್ರಿ, ನಾನು ನಿಮಗೆ ತೋರ್ಸೋಕ್ಕೆ ಅಂತಂದೇಳಿ ಜಸ್ಟ್ ನಾನು ವಾಟರ್ ಅಥವಾ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ರಿಸಲ್ಟ್ ಬರೋಕ್ಕೆ ಒಂದು 5 ನಿಮಿಷ ವೆಯ್ಟ್ ಮಾಡಬೇಕು. ಅರ್ಜೆಂಟ್ ಮಾಡಿದರೆ ಒಂದೊಂದು ಸಲ ಲೈಟಾಗಿ ಮಾರ್ಕ್ ಬಂದರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡ್ತತಿ. ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತಂದೇಳಿ ಇಲ್ಲಿ ವಾಟರ್ ಹಾಕಿದ್ನಲ್ಲ, ಇದಕ್ಕೆ ಇಲ್ಲಿ 2 ಡ್ರಾಪ್ ಹಾಕಿದ್ದೆ ನಾನು. ಇದರಲ್ಲಿ ಇದು 1 ಲೈನ್ ಬಂದತಿ, ಅಂದರೆ ಕಂಟ್ರೋಲ್ ಇದೆ ಅಂತ, ಇದು ಪ್ರೆಗ್ನೆನ್ಸಿ ಇಲ್ಲ ಅಂತ. ಇದು ಕಂಟ್ರೋಲು ಮತ್ತು ಟೆಸ್ಟಿಂಗ್ ಅಂತ 2 ಮಾರ್ಕ್ ಇರ್ತೈತಲ್ಲ, ಅದು 2ಕ್ಕೂ ನೀವು 2 ಬಂತಂದರೆ ಪ್ರೆಗ್ನೆನ್ಸಿ. ಈಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು, ನೀವು ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಪಾಸಿಟಿವ್ ಬಂತಂದರೆ ಈ ಥರ ಒಂದು ತಾಯಿ ಕಾರ್ಡ್ ಕೊಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ನೀವು ತಾಯಿ ಕಾರ್ಡ್ ಕಂಪಲ್ಸರಿ ತೊಗೊಂಡ್ರಿ ಅಂತಂದ್ರೆ ನಿಮಗೆಲ್ಲ ಬೆನಿಫಿಟ್ಸ್ನ ನೀವು ಈಸಿಯಾಗಿ ಪಡಿಬೋದು. ಯಾರು ಗರ್ಭಿಣಿ ಇರ್ತಾರೆ ನೋಡು, ಅವ್ರು ಕಂಪಲ್ಸರಿ ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ ತಗೊಳ್ಳೇಬೇಕು ತಾಯಿ ಕಾರ್ಡ್. ಇದು ಗೌರ್ಮೆಂಟಿಂದ ಆರ್ಡರ್. ನಿಮಗಿದು ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ಮ ಏರಿಯಾದ ಆಶಾ ವರ್ಕರ್ ಮತ್ತು ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಅವರಿಗೆ ಅಥವಾ ಅಂಗನವಾಡಿ ಕಾರ್ಯಕರ್ತರಿಗೆ ಕೇಳಿದ್ರೆ ನಿಮಗೆ ಈಜಿ ಅವೈಲೇಬಲ್ ಆಗುತ್ತೆ, ಸಿಗ್ತತ್ತಿದೆ. ಮತ್ತು ಇಲ್ಲ ಅಂತಂದರೆ ನಿಮಗೇನು ಗೊತ್ತಾಗಿಲ್ಲ ಅಂದ್ರೆ ಆರೋಗ್ಯ ಸಹಾಯವಾಣಿ 104ಗೆ ಕಾಲ್ ಮಾಡಿದರೆ ಕೂಡ ನೀವು ಇದ್ರ ಮಾಹಿತಿಯನ್ನು ಪೂರ್ತಿ ತಗೋಬೋದು. ಇದು ತಗೊಂಡ ಮೇಲೆ ತಾಯಿ ಕಾರ್ಡ್ ಸಿಕ್ಕ ಮೇಲೆ ಇಲ್ಲಿ ಮೇಲ್ಗಡೆ RCH ನಂಬರು ಮತ್ತು ಮಗುವಿನ ತಾಯಿ ಮತ್ತು ಮಗುವಿನ RCH IDಗಳು ಇರ್ತಾವೆ. ಆ RCH ID ನಂಬರ್ ಐತಲ್ಲ, ವೆರಿ ಇಂಪಾರ್ಟೆಂಟ್. ನಿಮ್ಮದು ಅಷ್ಟು ಉಪಯೋಗ ಆಗಿಲ್ಲ ಅಂದರೂ ಮಗುವಿಂದು ಮುಂದೆ ನೀವು ಇಮ್ಯುನೈಸೇಷನಿಗೆ ಅದು ಶೆಡ್ಯೂಲು ಎಲ್ಲ ತೋರಿಸ್ಲಿಕ್ಕೆ, ಅಥವಾ ಆ ನಂಬರು ನಿಮ್ಮ ಮಗು ದೊಡ್ಡದಾದ ಮೇಲೂ ಕೂಡ ಆ ನಂಬರನ್ನು ನೀವು ಎಲ್ಲಾದರೂ ತೆಗೆದ್ರೂ ಕೂಡ ನಿಮ್ಮ ಮಗುದು ಇಮ್ಯುನೈಸೇಷನದು ಲಸಿಕಾದ ಪೂರ್ತಿ ಮಾಹಿತಿ ನಿಮಗೆ ಸಿಗ್ತೈತಿ. ಅದರಿಂದ ಇದು ತಗೊಳ್ಳೋದು ನಿಮಗೆ ಭಾಳ ಇಂಪಾರ್ಟೆಂಟ್. ಹಾಗೆ ಪ್ರತಿ ತಿಂಗಳು 9ನೇ ತಾರೀಕು ಮತ್ತು 20ನೇ ತಾರೀಕು PMSMA ಮತ್ತು PMSMA ಅಂತ ಇರ್ತೈತಿ. ಅಂದ್ರೆ ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನ ಅಂತಂದೇಳಿ. ಇಲ್ಲಿ ನಿಮಗೆ ಪ್ರೀ ಚೆಕಪ್ಪು, ಪ್ರೀ ಬ್ಲಡ್ ಟೆಸ್ಟು ಅವೆಲ್ಲ ಸಿಗ್ತವೆ. ಇದ್ರದ್ದು ಉಪಯೋಗನ ನೀವು ಪಡ್ಕೋಬೋದು. ಮತ್ತು ಹಾಗೆ ಇಲ್ಲಿ JSSK ಅಂತ ಒಂದು ಮತ್ತೊಂದು ಪ್ರೋಗ್ರಾಮ್ ಇದೆ, ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತಂದೇಳಿ. ಇದರಲ್ಲಿ ನಿಮಗೆ ಪ್ರೀ ಹೆರಿಗೆ ಮತ್ತು ಆಂಬುಲೆನ್ಸ್ ವ್ಯವಸ್ಥೆ, ಮತ್ತು ಅಲ್ಲಿ ಹೆರಿಗೆ ಆದಮೇಲೆ ಊಟದ ವ್ಯವಸ್ಥೆ, ಅಥವಾ ರಕ್ತಹೀನತೆ ಇತ್ತಂದ್ರೆ ರಕ್ತ ಅದು ಫ್ರೀ ಹಾಕೋದು, ಅದೆಲ್ಲ ನಿಮಗೆ ಸುಮಾರು ವ್ಯವಸ್ಥೆ ಫ್ರೀಯಾಗಿ ನಿಮಗೆ ಸೌಲಭ್ಯ ಇದಾವೆ. ಮತ್ತು ಹಾಗೆ ಇಲ್ಲಿ ನಿಮಗೆ ಈ ತಾಯಿ ಕಾರ್ಡಲ್ಲಿ ಇಲ್ಲಿ ಫಸ್ಟಿಗೆ ನಿಮ್ಮದು ಹೆಸರು, ನಿಮ್ಮದು ವಿಳಾಸ ಅವನ್ನೆಲ್ಲ ಕರೆಕ್ಟಾಗಿ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಆಧಾರ್ ಕಾರ್ಡ್ ನಂಬರು ಅದೆಲ್ಲ. ಮತ್ತು ನೆಕ್ಸ್ಟ್ ಸೆಕೆಂಡ್ ಪೇಜಲ್ಲಿ ನಿಮಗೆ ಅದಕ್ಕಿಂತ ಮೊದಲು ಮಾತ್ರೆಗಳನ್ನ ಕೊಡ್ತಾರೆ. BP ಮತ್ತು ವೇಟು, ಹೈಟು ಇವೆಲ್ಲ ರೆಕಾರ್ಡ್ ಮಾಡ್ಕೋಬೇಕು. ಮತ್ತು HbAನು ರೆಕಾರ್ಡ್ ಮಾಡ್ಕೋಬೇಕು. ಆಮೇಲೆ ಮತ್ತು TT ಇಂಜೆಕ್ಷನ್ ಎಲ್ಲ ಕೊಡ್ತೀವಿ. ಮೊದಲು ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ 1 ಇಂಜೆಕ್ಷನು, ಅದಾದಮೇಲೆ 1 ತಿಂಗಳಿಗೆ ಮತ್ತೊಂದು 2ನೇದು TT ಇಂಜೆಕ್ಷನ್ ಮಾಡ್ತೇವೆ. ಇದು ಮೊದಲನೇ ಪ್ರೆಗ್ನೆನ್ಸಿ ಆಗಿದ್ರೆ. 2ನೇ ಪ್ರೆಗ್ನೆನ್ಸಿ ಆಗಿ ಮೊದಲನೇ ಮಗು 3 ವರ್ಷದ ಒಳಗಡೆ ಇತ್ತು ಅಂತಂದರೆ ಅಲ್ಲಿ 1 ಇಂಜೆಕ್ಷನ್ ಬರ್ತದೆ TT. ಇಲ್ಲ 3 ವರ್ಷ ಆಗಿತ್ತು ಅಂತಂದರೆ 2 ಇಂಜೆಕ್ಷನ್ ಬರ್ತವೆ. ಹಾಗೆ ನಿಮ್ಮದು ಎತ್ತರ ಮತ್ತು ನಿಮ್ಮದು ಇಲ್ಲಿ HB, ಹಿಮೋಗ್ಲೋಬಿನ್ ಮತ್ತು ಸುಮಾರು ಟೆಸ್ಟ್ಗಳು ಇರ್ತಾವೆ. ರಕ್ತದಲ್ಲಿ ಸಕ್ಕರೆ ಮತ್ತು ಥೈರಾಯ್ಡ್ ಮತ್ತು ಅಲ್ಟ್ರಾಸೌಂಡದ್ದು ಇವೆಲ್ಲವೂ ಕೂಡ ನೀವು ಟೆಸ್ಟನ್ನ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ಆಲ್ಮೋಸ್ಟ್ ಫ್ರೀನೇ ಇರ್ತಾವೆ. ಇದೆಲ್ಲ ಕರೆಕ್ಟಾಗಿ ಪರೀಕ್ಷೆ ಮಾಡ್ಕೊಂಬಿಟ್ಟು ಇದೆಲ್ಲ ನೀವು ಇಲ್ಲಿ ರೆಕಾರ್ಡ್ ಮಾಡಿಸ್ಬೇಕು ಇದನ್ನು.
ಹಾಗೆ ಎಲ್ಲ ಗರ್ಭಿಣಿ ತಾಯಂದಿರಿಗೆ ಸಮಸ್ಯೆಗಳೇನು ಅಂತಂದರೆ ಪ್ರೆಗ್ನೆಂಟ್ ಆಗ್ತಿದ್ದಂಗೆ ಊಟ ಸೇರೋಂಗಿಲ್ಲ, ವಾಂತಿ ಆಗ್ತಿದೆ ಅಂತಂದು ಹೇಳಿ ಊಟ ಎಲ್ಲ ಬಿಟ್ಟು ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಮಾಡಿಕೊಂಡು ರಕ್ತಹೀನತೆ ಒಳಗಾಗ್ತಾರೆ. ಆವಾಗ ಇದು ಸಮಸ್ಯೆ ಭಾಳ ಪ್ರಾಬ್ಲಮ್ ಆಗ್ತತಿ. ಅಟ್ಲೀಸ್ಟ್ ಕಡಿಮೆ ಅಂತಂದ್ರೆ 11ರಿಂದ 14 ಆದ್ರೂ ನಾವು HBನ ಮೇಂಟೈನ್ ಮಾಡಬೇಕು. ನೀವೆಲ್ಲ ಅದನ್ನು ಚೆನ್ನಾಗಿ ಊಟ ಮಾಡಬೇಕು. ಖರ್ಜೂರ, ಶೇಂಗಾ ಬೆಲ್ಲ ಮತ್ತು ಪಾಲಕ್ ಸೊಪ್ಪು ಮತ್ತು ತರಕಾರಿ ಅವೆಲ್ಲ ಹಣ್ಣುಗಳನ್ನೆಲ್ಲ ತಿಂತಾಯಿದ್ರೆ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿದ್ರೆ ನೀವು ನಿಮ್ಮದು HB ಎಲ್ಲ ಕಡಿಮೆ ಆಗಲ್ಲ. ಇಲ್ಲ HB ಕಡಿಮೆ ಆಯಿತು ಅಂತಂದರೆ ನೀವು ಮತ್ತೆ ಹೈ ರಿಸ್ಕ್ ಮದರ್ ಆಗ್ತೀರಿ, ಗಂಡಾಂತರ ಗರ್ಭಿಣಿ ಅಂತಂದು ಹೇಳಿ ನೀವು ಮಾರ್ಪಾಡು ಆಗ್ತೀರಿ. ಅದ್ರ ಸಂಬಂಧ ಫಸ್ಟಿಗೆ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ಅಂದರೆ ಊಟದಲ್ಲೆಲ್ಲ ಊಟ ಸೇರಿಲ್ಲ ಅಂತಂದರೆ ಹಣ್ಣುಗಳನ್ನ ತಿನ್ನೋದು, ಹಣ್ಣುಗಳು ಇಷ್ಟ ಆಗಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನೋದು, ಈ ಥರ ಒಂದು ಏನಾದ್ರು ಲಿಕ್ವಿಡ್ ತಿನ್ನೋದು, ಈ ಥರ ಎಲ್ಲ ಮಾಡಿಕೊಂಡು ನಿಮ್ಮದು HB ಅವನ್ನೆಲ್ಲ ನೀವು ಸರಿ ಮೇಂಟೈನ್ ಮಾಡಿದ್ರಿ ಅಂತಂದ್ರೆ ಗಂಡಾಂತರ ಗರ್ಭಿಣಿ ಆಗೋದನ್ನು ತಪ್ಪಿ ನೀವು ಸಹಜ ಡೆಲಿವರಿನ ಕೂಡ ಮಾಡ್ಕೋಬೋದು. ಇಲ್ಲಿ ಐರನ್ ಗುಳಿಗೆನೂ ಕೂಡ ನೀವು ಕರೆಕ್ಟಾಗಿ ತಗೊಳ್ಬೇಕಾಗತ್ತೆ. ಒಬ್ಬ ಗರ್ಭಿಣಿ 180 ಐರನ್ ಗುಳಿಗೆ ತಗೊಂಡ್ರೆ 360 ಕ್ಯಾಲ್ಸಿಯಂ ಗುಳಿಗೆ ತಗೋಬೇಕಾಗತ್ತೆ. ಅಂತಂದ್ರೆ ನೀವು 3 ತಿಂಗಳು ಕಂಪ್ಲೀಟ್ ಆದಮೇಲೆ 6 ತಿಂಗಳು ಮುಗಿಯೋವರೆಗೂ 180 ಐರನ್ ಗುಳಿಗೆ ಆದರೆ ಮತ್ತು 4ನೇ ತಿಂಗಳಿಂದ ನೀವು ಕ್ಯಾಲ್ಸಿಯಂ ಗುಳಿಗೆ ತಗೊಂಡ್ರೆ ಡೆಲಿವರಿ ಆದಮೇಲೂ ಕೂಡ ಮತ್ತೆ 3 ತಿಂಗಳು ಕಂಟಿನ್ಯೂ ಮಾಡ್ಬೇಕಾಗತ್ತೆ ಕ್ಯಾಲ್ಸಿಯಂ ಗುಳಿಗೆ. ಆ ಥರ ತಗೊಂಡ್ರೆ ನಿಮಗೆಲ್ಲ ವೀಕ್ನೆಸ್ ಅದೆಲ್ಲ ಆಗಂಗಿಲ್ಲ. ಮತ್ತು ಗರ್ಭಿಣಿ ಇದ್ದಾಗ ನೀವು ಹಗಲಲ್ಲಿ ಒಂದು 2 ತಾಸು ಕಂಪಲ್ಸರಿ ರೆಸ್ಟ್ ಮಾಡಿ, ಒಂದು 2 ತಾಸಾದರೂ ನಿದ್ದೆ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ನೀವು ಅಯೋಡಿನ್ ಇರೋ ಉಪ್ಪನ್ನೇ ಬಳಸಬೇಕು. ಇದರಿಂದ ನಿಮಗೆ ಬೇರೆ ಏನು ಪ್ರಾಬ್ಲಮ್ ಆಗದಂಗೆ ನೋಡ್ಕೊಳ್ತೈತಿ. ಮತ್ತು ನೀವಿಲ್ಲಿ ಜೆಸ್ಟೇಷನಲ್ ಡಯಾಬಿಟಿಕ್, ಹೈಪರ್ಟೆನ್ಸಿವು ಮತ್ತು ಥೈರಾಯ್ಡು ಅಂತಿದ್ರೆ ಅಂದರೆ ಗರ್ಭಾವಸ್ಥೆಯಲ್ಲಿ ಬರುವ ಇವು ಸಕ್ಕರೆ ಕಾಯಿಲೆ ಮತ್ತು BP ಮತ್ತು ಥೈರಾಯ್ಡು ಇಂಥ ಕಾಯಿಲೆಗಳನ್ನು ನೀವು ಇತ್ತು ಅಂತಂದರೆ ನೀವು ಗಂಡಾಂತರ ಗರ್ಭಿಣಿಯಾಗಿರ್ತೀರಿ. ನೀವು ಭಾಳ ಹುಷಾರಾಗಿದ್ದುಬಿಟ್ಟು ನೀವು ಆಶಾ ವರ್ಕರು ಮತ್ತು ನಿಯರ್ ಹಾಸ್ಪಿಟ್ಲದ್ದು ನಂಬರು ಮತ್ತು ನಿಮಗೆ ಅಡ್ರೆಸ್ ಅವೆಲ್ಲ ಗೊತ್ತಿಡ್ಕೊಂಡ್ರೆ ನಿಮಗೇನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಏನಾಗಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಮಧುಮೇಹ, ಅಧಿಕ ರಕ್ತದೊತ್ತಡ, ಆಮೇಲೆ HB ಕಡಿಮೆ ಆಗೋದು, ನೀವು ರಕ್ತಹೀನತೆ ಮತ್ತು ಈ ಮೊದಲೆಲ್ಲ ಸಿಜರಿನ್ ಆಗಿತ್ತು ಅಂತಂದರೆ ಅಥವಾ ನಿಮಗೆ ಪಿಟ್ಸ್ ಪ್ರಾಬ್ಲಮ್ ಇತ್ತು ಅಂತಂದರೆ ಮತ್ತು ಹೈಟು 145 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದರೆ ಟ್ವಿನ್ಸ್ ಬೇಬಿ, ಹಾಗೆ ನಿಮ್ಮದು ಪಾಪದ ಬೆಳವಣಿಗೆ ಚೆನ್ನಾಗಿಲ್ಲ ಅಂತಂದರೆ ಅಥವಾ HIV HPCG ಈ ಥರದ್ದು ಏನಾದರೂ ಸೋಂಕುಗಳಿದ್ದರೆ ಮತ್ತು ನಿಮ್ಮದು ಅಡ್ಡ ಬೇಬಿ ಎಲ್ಲ ನಿಮ್ಮದು ಅಡ್ಡ ಐತಿ ಅಂತಂದೇಳಿಲ್ಲ ಹಿಂಗೆ ಹೇಳ್ತಾರಲ್ಲ ಆ ಟೈಮಲ್ಲಿ, ಮತ್ತು ಥೈರಾಯ್ಡ್ ಇದ್ದಾಗ ಸುಮಾರು ಮತ್ತು ನಿಮ್ಮದು 2-3-4 ಡೆಲಿವರಿ ಆದಾಗ ಈ ಥರ ಟೈಮೆಲ್ಲ ಇದ್ದಾಗ ನೀವು ಪ್ರತಿ 15 ದಿವಸಕ್ಕೊಂದ್ಸಲ ಹೋಗಿ ನೀವು ಚೆಕಪ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನು ಮತ್ತೆ ಮುಂದೆ ಆಗೋ ತೊಂದರೆಗಳು ಆಗಿ ಬರೋದಿಲ್ಲ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತಂದರೆ ಹಾಗೆ ಲೈಕ್ ಮಾಡಿ. ಇದರಿಂದ ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕಿತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಅಂತಂದೇಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅವ್ರಿಗೆಲ್ಲ. ಹಾಗೆ ನನ್ನ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಕಮೆಂಟು ಮತ್ತು ನಿಮ್ಮ ಲೈಕು ನನಗೆ ಮುಂದಿನ ವಿಡಿಯೋದಲ್ಲಿ ಈ ಥರದ್ದು ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ನನಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತೈತಿ. ನಿಮ್ಮ ಕಮೆಂಟೇ ನನಗೆ ಎಲ್ಲ ಸಹಕಾರ ಸಿಗುತ್ತೆ. ಎಲ್ಲ ಗರ್ಭಿಣಿ ತಾಯಂದಿರಲ್ಲಿ ಒಂದು ರಿಕ್ವೆಸ್ಟ್ ಏನಂತಂದರೆ ಮೊದಲು ನೀವೆಲ್ಲ ತಾಯಿ ಕಾರಣಗಳನ್ನ ಕರೆಕ್ಟಾಗಿ ಓದ್ಕೊಂಡ್ರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ಲೀಸ್ ಓದ್ಕೊಳ್ರಿ.